ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಶಶಿ ಬೆಳ್ಳಾಯರು. ಫುಡ್ ಟ್ರಾವೆಲ್ ವಿತ್ ಶಶಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ನಿಮಗೆ ನುಗ್ಗೆ ಸೊಪ್ಪಿನಿಂದ ಮಾಡಬಹುದಾದಂಥ ಒಂದು ಸಿಂಪಲ್ ಆದ ರೆಸಿಪಿನ ಮಾಡಿ ತೋರಿಸ್ತೀನಿ. ನುಗ್ಗೆ ಸೊಪ್ಪಿನ ಬಗ್ಗೆ ನಿಮಗೆ ಗೊತ್ತೇ ಇರಬೇಕಲ್ವ. ಇದರಲ್ಲಿ ವಿಟಮಿನ್ ಸಿ, ವಿಟಮಿನ್ ಬಿ, ವಿಟಮಿನ್ ಎ, ಪ್ರೋಟೀನ್, ಕ್ಯಾಲ್ಸಿಯಂ, ಕಬ್ಬಿಣ, ಮ್ಯಾಗ್ನೀಷಿಯಂ ಮತ್ತು ಅಮೈನೋ ಆಮ್ಲಗಳು ಸಮೃದ್ಧವಾಗಿರುತ್ತೆ. ಆಂಟಿಫಂಗಲ್, ಆಂಟಿವೈರಲ್, ಖಿನ್ನತೆ ಸೇರಿದಂತೆ ಉರಿಯೂತವನ್ನು ಶಮನ ಮಾಡುವಂತಹ ಆರೋಗ್ಯಕರ ಗುಣವನ್ನು ನುಗ್ಗೆ ಸೊಪ್ಪು ಹೊಂದಿರುತ್ತೆ. ನುಗ್ಗೆ ಸೊಪ್ಪಿನ ಸೇವನೆ ಕೊಲೆಸ್ಟ್ರಾಲ್ ಅನ್ನು ನಿಯಂತ್ರಣದಲ್ಲಿ ಇಡಲು ಸಹಾಯ ಮಾಡುತ್ತೆ. ನುಗ್ಗೆ ಸೊಪ್ಪಿನ ಸೇವನೆಯಿಂದ ಹೃದಯಾಘಾತ ಕೂಡ ತಪ್ಪಿಸಬಹುದಂತೆ. ತೂಕ ಇಳಿಸಲು ಕೂಡ ನುಗ್ಗೆ ಸೊಪ್ಪು ಸಹಕಾರಿ. ಇಷ್ಟೆಲ್ಲ ಆರೋಗ್ಯಕಾರಿ ಪ್ರಯೋಜನಗಳಿರುವ ನುಗ್ಗೆ ಸೊಪ್ಪಿನಿಂದ ಸಾರು, ರಸಂ, ಪತ್ರೊಡೆ, ಸುಕ್ಕ ಹೀಗೆ ವೆರೈಟಿಯಾದ ಅಡುಗೆಗಳನ್ನ ಮಾಡಬಹುದು. ನಾನಿವತ್ತು ನಿಮಗೆ ಸಿಂಪಲ್ ಆಗಿರೋ ನುಗ್ಗೆ ಸೊಪ್ಪಿನ ಡ್ರೈ ಸುಕ್ಕ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಒಂದು ದೊಡ್ಡ ಹಿಡಿಯಷ್ಟು ನುಗ್ಗೆ ಸೊಪ್ಪನ್ನು ನಾನಿವತ್ತು ತೆಗೆದುಕೊಂಡು ಬಂದಿದ್ದೀನಿ. ಈ ನುಗ್ಗೆ ಸೊಪ್ಪನ್ನು ಮೊದಲು ಈ ಥರ ನೋಡಿ ಚೆನ್ನಾಗಿ ಬಿಡಿಸ್ಕೋಬೇಕು. ಅದರಲ್ಲಿ ದಂಟು ಉಳಿಬಾರ್ದು. ಎಲ್ಲ ಎಲೆಗಳು ಬರೋ ತನಕ ದಂಟು ಅಲ್ಲೇ ಉಳಿಯೋದು. ಹಾಗೆ ಈ ರೀತಿ ನಿಧಾನಕ್ಕೆ ಬಿಡಿಸ್ಕೊಳ್ಳಿ. ಮಳೆಗಾಲ ಆಗಿರೋದ್ರಿಂದ ಇದರಲ್ಲಿ ಜೇಡ ಆಗಿರ್ಬೋದು, ಆದರೆ ಬಸವನ ಹುಳು ಇದೆಲ್ಲ ಸ್ವಲ್ಪ ಗೂಡು ಕಟ್ಟಿರುತ್ತೆ. ಇದನ್ನು ಸ್ವಲ್ಪ ಗಮನಿಸಿ ಈ ಥರ ಬಿಡಿಸ್ಕೊಳ್ಳೋದು ಒಳ್ಳೆಯದು. ಈಗ ಇದರ ಮಸಾಲೆಗೆ ಏನೆಲ್ಲ ಬೇಕು ಅಂತ ನೋಡೋದಾದರೆ 4 ಜಜ್ಜಿದ ಬೆಳ್ಳುಳ್ಳಿ ತೆಗೆದುಕೊಂಡಿದ್ದೀನಿ, 8ರಿಂದ 10 ಕೆಂಪು ಮೆಣಸು ಮತ್ತು 1 ಚಮಚ ಸಾಸಿವೆ, 2 ಚಮಚ ಕೊತ್ತಂಬರಿ, ಸ್ವಲ್ಪ ಕರಿಬೇವು, ಅರ್ಧ ಭಾಗ ಒಣಗಿದ ಕೊಬ್ಬರಿನ ತೆಗೆದುಕೊಂಡಿದ್ದೀನಿ. ಇದರಲ್ಲಿ ಕರಿಬೇವು, ಕೊಬ್ಬರಿ, ಮೆಣಸು, ಕೊತ್ತಂಬರಿ, ಸ್ವಲ್ಪ ಓಂಕಾಳು, ಹಾಗೆ ಸ್ವಲ್ಪ ಮೆಂತ್ಯ ಇದೆಲ್ಲವನ್ನು ಒಂದು ಬಣಲೆಯಲ್ಲಿ 2 ಚಮಚ ತೆಂಗಿನ ಎಣ್ಣೆ ಹಾಕ್ಕೊಂಡು ಹುರಿದಿಟ್ಕೊಂಡಿದ್ದೀನಿ. ಈಗ ಬಣಲೆಗೆ ಒಂದು 4 ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿಬಿಟ್ಟು ಅದಕ್ಕೆ ಜಜ್ಜಿದ ಬೆಳ್ಳುಳ್ಳಿ, 1-2 ದೊಡ್ಡ ಗಾತ್ರದ ಸಣ್ಣಗೆ ಹೆಚ್ಚಲ್ಪಟ್ಟ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನುಗ್ಗೆ ಸೊಪ್ಪಿನ ಬಳಕೆಗೂ ಮುನ್ನ ಅದಕ್ಕೆ 1 ಚೊಂಬು ನೀರನ್ನು ಹಾಕಿ ಚೆನ್ನಾಗಿ ತೊಳೆದಿಟ್ಕೊಳ್ಬೇಕು. ಈಗ ಇದು ಈರುಳ್ಳಿ ಏನಿರುತ್ತೆ ಇದು ಕೆಂಪು ಬಣ್ಣ ಬರೋ ತನಕ ಹುರಿದ್ಬಿಟ್ಟು ನೀರಿನಿಂದ ಚೆನ್ನಾಗಿ ತೊಳೆದ್ಬಿಟ್ಟು ಈ ನುಗ್ಗೆ ಸೊಪ್ಪನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಈಗ ಒಂದು ಅರ್ಧ ಚಮಚದಷ್ಟು ಅರಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳವನ್ನು ಮುಚ್ಚಿ ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೋಬೇಕು. ಹುರಿದಿಟ್ಟ ಮಸಾಲೆಯನ್ನು ಚೆನ್ನಾಗಿ ಮಿಕ್ಸ್ನಲ್ಲಿ ಗ್ರೈಂಡ್ ಮಾಡಿಕೊಂಡು ಪುಡಿ ಮಾಡಿಕೊಂಡು ಆನಂತರ ಕೊನೆಗೆ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಈಗ ನಿಮಗೆ ಬಿಸಿಯಾದ ನುಗ್ಗೆ ಸೊಪ್ಪಿನ ಡ್ರೈ ಸುಕ್ಕ ರೆಡಿಯಾಗಿರುತ್ತೆ. ಇದನ್ನು ಗಂಜಿ ಆಗಿರ್ಬೋದು, ಚಪಾತಿ ಆಗಿರ್ಬೋದು, ದೋಸೆ ಆಗಿರ್ಬೋದು ಇದರ ಜೊತೆ ತಿನ್ಬೋದು. ತುಂಬ ಸೊಗಸಾಗಿರುತ್ತೆ. ಮಳೆಗಾಲದಲ್ಲಂತೂ ಸಖತ್ತಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ. ನಮಸ್ಕಾರ. ಮತ್ತೆ ಮುಂದಿನ ಎಪಿಸೋಡಲ್ಲಿ ಸಿಗ್ತೀನಿ. ಪ್ರೀತಿ ಇರಲಿ.